ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಮಾಡ್ತಾ ಇದ್ವಿ. ಗೌರೀಶ್ ತಾವು ಒಂದು ಪ್ರಶ್ನೆ ಇರ್ತಾ ಇದ್ವಿ. ಓಕೆ, ಪವನ್ ಒಂದು ವಿಚಾರ ತುಂಬ ಚೆನ್ನಾಗಿ ಹೇಳಿದರು. ಅಂದರೆ ಆಲ್ಮೋಸ್ಟ್ ಸೇಮ್ ಜನರೇಷನ್ ಆಗಿರೋದ್ರಿಂದ ನಿಮ್ಮ ನೆನಪುಗಳು ನನಗೆ ನನ್ನ ನೆನಪುಗಳು ಬಂದು. ನೀವು ಹಿಂದಿನಲ್ಲಿ ನಾವು ಚಿಕ್ಕವರಿದ್ದ ನಾವು ರಾಮಾಯಣ ಮಹಾಭಾರತ ಹಿಂದಿನಲ್ಲಿ ನೋಡಿದ್ವಿ, ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಹಿಂದಿ ನೋಡಿದ್ವಿ. ನಾನು ಬೀದರ್ನಲ್ಲಿ ಬೆಳೆದಿರೋದ್ರಿಂದ ಸ್ವಲ್ಪ ಹಿಂದಿ ಪ್ರಭಾವ ಜಾಸ್ತಿ ಇತ್ತು ಅನ್ನೋದನ್ನು ನಾನು ಒಪ್ಕೋತೀನಿ, ಅದನ್ನು ಇಟ್ಕೋತೀನಿ, ಹಿಂದಿ ಬೆಲ್ಟ್. ಅದ್ರ ಜೊತೆಗೆ ನಾನು ನಿಜವಾಗಲೂ ತುಂಬ ಒಳ್ಳೆ ಹಿಂದಿ ಅಲ್ಲ, ಒಂದು ಹಿಂದಿಯ ಪಲ್ಸ್ ನಂಗೆ ಅರ್ಥ ಆಗಿರೋದು ಆ ದೂರದರ್ಶನಗಳಿಂದ. ನಾನು ಬಹುಶಃ ಕನ್ನಡದಲ್ಲೇ ಆ ಚಾನೆಲ್ಗಳು ನಂಗೆ ದಕ್ಕಿದ್ರೆ ನಂಗೆ ಹಿಂದಿನೇ ಬರ್ತಿರಲಿಲ್ಲ ಅಂತ. ಅದೇ ಟೈಮಲ್ಲಿ ನಮಗೆ ಇಂಗ್ಲೀಷ್ ಕಾರ್ಯಕ್ರಮಗಳು ಕೂಡ ಬಹುಶಃ ಟಿ ವಿನಲ್ಲಿ ಅದೇ ಥರದ ಕಂಟೆಂಟ್ ನಮ್ಗೆ ಸಿಗಿದ್ರೆ ಅವಾಗ ಇಂಗ್ಲೀಷ್ ಚಾನಲ್ ಇರಲಿಲ್ಲ, ಅಷ್ಟೊಂದು ಇರಲಿಲ್ಲ ಅಂತ ಅನ್ಕೋತೀನಿ. ಅಥವಾ ಅದು ಬಿಟ್ಟರೆ ಬೇರೆ ಇರಲಿಲ್ಲ. ಬಹುಶಃ ಇಂಗ್ಲೀಷು ಕಲ್ಕೋತಿದ್ದೆ ನಾನು ತುಂಬ ಚೆನ್ನಾಗಿ, ಅಂದರೆ ತುಂಬ ಮುಂಚೆ ಕಲ್ಕೋತಿದ್ದೆ. ಸೊ ಇದು ಒಂದು ಅಡ್ವಾಂಟೇಜ್ ಅಲ್ವಾ ಮಕ್ಕಳಿಗೆ, ಭಾಷೆ ಕಲಿಯೋಕೆ ಒಂದು ಅವಕಾಶ ಅಲ್ವಾ ಅಂತ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮಾತಾಡ್ತೀವಿ. ಸರ್ ಭಾಷೆ ಯಾವ ಭಾಷೆ ಅದರ್ ನೀವು ಹೇಳ್ತಿರೋದು ಇಂಗ್ಲಿಷ್ ಕಲಿಬಹುದು. ಹೌದು, ಇಂಗ್ಲಿಷ್. ಅದ್ರ ಜೊತೆಗೆ ಕನ್ನಡದ ಪ್ರೀತಿನ ಕಳ್ಕೊಂಡಿಲ್ಲ. ಕನ್ನಡ ನನ್ನ ಮಾತೃಭಾಷೆನ ಕನ್ನಡದಲ್ಲೇ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಕನ್ನಡ 100% ನಾನು ಕಲಿಸ್ತೀನಿ. ಅದ್ರ ಜೊತೆಗೆ ನಂಗೆ ಹಿಂದಿ ಇಂಗ್ಲಿಷ್ ಬರುತ್ತೆ ಅನ್ನೋದು ಹೆಮ್ಮೆ ಇದೆ ನನಗೆ. ನಾನು ಅದನ್ನು ದೂರದರ್ಶನದ ಕಲ್ತೀನಿ ಅನ್ನೋದು ಕೂಡ ನನಗೆ ಹೆಮ್ಮೆ ವಿಚಾರ. ತುಂಬಾ ಇಂಪಾರ್ಟೆಂಟ್. ಗೌರೀಶ್ ಅವ್ರ ಪಾಯಿಂಟಿಗೆ ನಾನು ಅಪೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ಕೂಲ್ ಕರಿಕ್ಯುಲಮಲ್ಲಿ ನಾವು ತ್ರಿಭಾಷಾ ಸೂತ್ರ ಒಪ್ಕೊಂಡಿದ್ದೀವಿ. ಇವತ್ತು ಸರ್ಕಾರ ನಡೆಸ್ತಿರೋ ಶಾಲೆಗಳಾಗಲಿ ಕನ್ನಡ, ಇಂಗ್ಲೀಷ್, ಹಿಂದಿ 3 ಕಲಿತೀವಿ. ಸೊ ಭಾಷೆ ಆಯಾಮದಲ್ಲಿ ನೋಡೋದಾದರೆ ನಾವು ಅಲ್ಲಿ ಭಾಷೆಗಳನ್ನ ಕಲ್ತ್ಕೋತೀವಿ. ಇಲ್ಲಿ ನಾವು ಮನೋರಂಜನೆ, ಜ್ಞಾನಾರ್ಜನೆ, ಸುರೇಶರು ಒಪ್ಕೋತಾರೆ, ಮಾತೃಭಾಷೆಯಲ್ಲಿ ಸಿಗುವಂಥ ಜ್ಞಾನದಂಥ ಶ್ರೇಷ್ಠ ಜ್ಞಾನ ಎಲ್ಲೂ ಸಿಗೋಲ್ಲ. ಮಾತೃಭಾಷೆಯಲ್ಲಿ ವಿ ಕ್ಯಾನ್ ಅಬ್ಸರ್ವ್ ಮೋರ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೋತೀವಿ. ಸೊ ನೀವು ಹೇಳ್ದಂಗೆ ಆ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಯಾವುದು ಸೈನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಹಿಸ್ಟ್ರಿಯಲ್ಲಿ ಬರುವಂಥ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಅದು ನಮ್ಮ ಭಾಷೆಯಲ್ಲಿ ಬಂದಾಗ ಹೆಚ್ಚು ನಮಗೆ ಅಪೀಲ್ ಆಗುತ್ತೆ, ಪ್ಲಸ್ ಹೆಚ್ಚು ಅರ್ಥ ಆಗುತ್ತೆ, ಪ್ಲಸ್ ನಮ್ಮ ಜ್ಞಾನದ ಏನು ಪರಿಮಿತಿ ಇದೆ ಅದು ಹೆಚ್ಚಾಗುತ್ತೆ ಅಂತ ನಾನು ಇನ್ನೊಂದು ತರದ ಹೇಳ್ತೀನಿ. ಒಂದು ನಿಮಿಷ ಹಾಕಿವ್ರೆ, ಇದು ಮಾತನ್ನು ನಾನು ನಟರಾಜ್ ಹೊನ್ನವಳ್ಳಿ ಮುಂತಾದವ್ರ ಜೊತೆಗೆ ನಾನು ಮಾತಾಡ್ತಾ, ದೇವನೂರು ಮಹದೇವರ ಅವರ ಗ್ರೂಪ್ನಲ್ಲಿ ಬೆಳೆದ ಜನರ ಜೊತೆಗೆ ಮಾತಾಡ್ತಾ ಅವ್ರು ಹೇಳಿದ್ದೇ ಮಾತು. ಇವತ್ತು ನಾವು ಒಂದು ಬಣ 1ನೇ ಕ್ಲಾಸ್ನಿಂದ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋ ಮಾತಾಡ್ತಿದೆ, ಅದು ನಿಮಗೂ ಗೊತ್ತಿರುವಂಥದ್ದು. ಮತ್ತೊಂದು ಬಣ ಮಾತೃಭಾಷೆಯಲ್ಲೇ ಕಲಿಸ್ಬೇಕು ಅನ್ನೋ ಮಾತನ್ನು ಆಡ್ತಾ ಇದೆ. ಹೇಗೆ ಇಲ್ಲಿ ಪರ ವಿರೋಧ ಇದೆಯೋ ಅಲ್ಲೂ ಹಾಗೆ ಪರ ವಿರೋಧ ಇದೆ. ಈ ಇಂಗ್ಲೀಷು ಮತ್ತು ಬೇರೆ ಭಾಷೆಯನ್ನು 1ನೇ ಕ್ಲಾಸಿನಲ್ಲೇ ಕಲಿಸ್ಬೇಕು ಅಂತ ಹೇಳ್ತಿರುವವರು ಆಡ್ತಿರುವ ಮಾತೇನಪ್ಪ ಅಂದರೆ, ಅವರು ಬದುಕುವ ಭಾಷೆಯನ್ನು ಬೇಗ ಕಲ್ತ್ಕೊಳ್ಳಿ ಅನ್ನೋದು. ನಿಮಗೂ ಅದೇ ಉದ್ದೇಶ ಇರಬೇಕು ಅಂತ ಅನ್ಕೋತೀನಿ. ಬದುಕುವ ಭಾಷೆಯನ್ನ ಯಾರೇ ಆದರೂ ಕಲಿಬೇಕು. ನಾವು ಬದುಕುವ ಭಾಷೆ ಅಂತ ಹೇಳ್ತಾ ಇಲ್ಲ, ಒಂದು ಹಿನ್ನೆಲೆಯಲ್ಲಿ ಹಣ ಕೊಟ್ಟು ನೋಡುವವರು ಮನೋರಂಜನೆ, ಬದುಕುವ ಭಾಷೆಯನ್ನ ಹಳ್ಳಿಗರಿಗೆ ಕಲಿಯುವುದಕ್ಕೆ ಇರುವ ಮೊದಲ ಅವಕಾಶ ಈ ಮಾಧ್ಯಮಗಳು. ಹೌದಾನೆ? ಮಾಧ್ಯಮಗಳು ಬದುಕುವ ಭಾಷೆ ಕನ್ನಡದಲ್ಲಿ ಅದು ಕಲಿಯಕ್ಕೆ ಶುರು ಮಾಡಿದ್ರೆ ಅವನು ಈ ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಕ್ಕಾಗಲ್ಲ. ಅವನು ಇಂಗ್ಲಿಷನ್ನು ಕಲಿಯಕ್ಕೆ ಅವಕಾಶ ಇರಲ್ಲ. ಇನ್ನೊಂದು ವಾದ ಅವ್ರು ಹೇಳೋ ವಾದಕ್ಕೆ ಎಕ್ಸ್ಟೆನ್ಷನ್ ಕೊಡ್ತಾರೆ. ಇದು ಆಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ, ಬಹುತೇಕ ಜನ ಯಾರು ದಲಿತ ಚಳುವಳಿಗಳಲ್ಲಿದ್ದಾರೆ ಅವರೆಲ್ಲ ಹೇಳುವುದು ಎಲ್ಲ ಭಾಷೆಗಳು, ಎಲ್ಲ ಸಿನಿಮಾಗಳನ್ನು ಕನ್ನಡವನ್ನು ಪೇಂಟಾಗಿ ತರುವುದು ಹೇಗಿರ್ತದೆ ಅಂತಂದರೆ ದಲಿತ ವಿರೋಧಿ ನಿಲುವಾಗಿರ್ತದೆ ಮತ್ತು ಪುರೋಹಿತಶಾಹಿಯ ನಿಲುವಾಗಿರ್ತದೆ ಅನ್ನೋದು ಅವರ ಅಭಿಪ್ರಾಯ. ಇದನ್ನ ಅವ್ರ ನಿಲುವು ಯಾವುದೇ ಇರಲಿ ಅದನ್ನ ಒಪ್ಕೊಳ್ಳೋಣ. ಅವ್ರವ್ರ ನಿಲುವು, ಅವ್ರವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರವ್ರ ನಿಲುವಿದೆ. ಇಲ್ಲಿ ಮತ್ತೆ ತಿರ್ಗಾ ಪಾಯಿಂಟ್ ಆಫ್ ಡಿಸ್ಕಷನ್ ಬರೋದಾದ್ರೆ, ಡಬ್ಬಿಂಗ್ ಜನಸಾಮಾನ್ಯರಿಗೆ ಬೇಕು. ಇವಾಗ ಅದು 20% 15% ಎಷ್ಟೋ ಪರ್ಸೆಂಟ್ ಇರ್ಬೋದು. ಅಂದ್ರೆ ಆ ದಲಿತರು ನಿಮಗೆ ಜನಸಾಮಾನ್ಯರು ಅಂತ ಅನ್ಸಲ್ಲ. ನಿಮಗೆ ಲ್ಯಾಂಗ್ವೇಜ್ ಚೇಂಜ್ ಆಪ್ಷನ್ ಈಗ ಬಂದಿದೆ ಟೆಕ್ನಾಲಜಿ. ಯಾರು ಹಿಂದಿ ನೋಡಿ ಹಿಂದಿ ಕಲಿಯೋಣ ಅಂತ ಅವ್ರು ಹಿಂದಿಲಿ ನೋಡ್ತಾರೆ, ಇಂಗ್ಲೀಷ್ ನೋಡಿ ಇಂಗ್ಲೀಷ್ ಕಲಿಯೋಣ ಅನ್ಕೊಂಡು ಇಂಗ್ಲೀಷ್ ನೋಡ್ತಾರೆ. ಯಾರಿಗೂ ನಾನು ಎರಡೂ ಅರ್ಥ ಆಗಲ್ಲಪ್ಪ, ನಾನು ಕನ್ನಡದಲ್ಲಿ ನೋಡ್ತೀನಿ ನೋಡಿ ಏನು ಮಾತಾಡ್ತಿದ್ದಾನೆ, ಕನ್ನಡ ಅಂತ ಚೂಸ್ ಮಾಡ್ಕೊತಾನೆ. ಅವ್ನಿಗೆ ಆ ಕನ್ನಡ ಅಂತ ಚೂಸ್ ಮಾಡದೆ ಇರೋಂಗೆ ಯಾರು ಯಾಕೆ ತಡಿತಾ ಇದೀವಿ? ಕೆಲವರು ಯಾಕೋ ಭ್ರಮೇಲಿ ಮತ್ತೆ ಆ ಭಯ ಯಾಕೆ ಅಂತ ಅರ್ಥ ಆಗುತ್ತಲ್ಲ. ಕಾಂಪಿಟೇಷನ್ ಜಗತ್ತಲ್ಲಿ ಕಾಂಪಿಟೇಷನ್ ಇರಲಿ ಬಿಡಿ, ಜಗತ್ತಿನ ದೇಶದ 8 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರ್ತಾ ಇದೆ ಅದು. ಅಥವಾ ಲಿಪ್ಸಿಂಕ್ ಆಗಲ್ಲ, ಭಾಷೆ ವಿಕೃತ ಆಗುತ್ತೆ ಅಂತ ಹೇಳ್ತೀರಿ. ತಿಳ್ಕೋಬೇಕು ಭಾಷೆ ಅನ್ನೋದು ಹೆಂಗೆ ಗೊತ್ತಾಗಬೇಕು. ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗ್ತದೆ, ನನಗೆ ಕಮ್ಯುನಿಕೇಟ್ ಆಗ್ತಾ ಇದೆ, ವಿಚಾರ ತಿಳ್ಕೊತಾ ಇದ್ದೀನಿ, ಅಷ್ಟು ಸಾಕು. ಭಾಷೆಯ ಉಳಿವಿಗೆ ವ್ಯವಸ್ಥೆಗೆ ಬೇರೆ ಥರದ ವ್ಯವಸ್ಥೆ ಇದೆ ನಮ್ಮಲ್ಲಿ. ಹಾಗೇನು ಡಬ್ಬಿಂಗ್ ಬಂದ ತಕ್ಷಣ ನಮ್ಮ ಸಂಸ್ಕೃತಿ ಕನ್ನಡ ಎಲ್ಲ ಅಳಿಸೋಗ್ಬಿಡುತ್ತೆ ಅಂತಲ್ಲ. ಯಾಕೆ ಆ ರೀತಿಯ ಕೋಟಿಂಗ್ ಸಿಗುತ್ತೆ ಅದಕ್ಕೆ? ಅಲ್ಲ, ನಿಮ್ಮ ಪಾಯಿಂಟ್ ನೇರವಾಗಿ ಅದೇ ಆರೋಪನೇ ಇರೋಲ್ಲ. ಹೇಗೆ ಅಂತ ಅದನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಒಂದು ಸಾರ್ತಿಗೆ ಧ್ವನಿ ಲೇಪನ ಅನ್ನುವುದು ಆಗುತ್ತಲ್ಲ, ಆಗ ಮತ್ತೊಂದು ಮೂಲ ಭಾಷೆಯಲ್ಲಿ ತಯಾರಾದ ಕೃತಿಗೆ ನೀವು ಕನ್ನಡವನ್ನ ಆರೋಪಿಸ್ತಾ ಇರ್ತೀವಿ. ಅದಕ್ಕೆ ನಾವು ಉತ್ತರ ಅಡ್ವರ್ಟೈಸ್ಮೆಂಟ್ ನೀವು ಮಾತಾಡಕ್ ಬಿಟ್ರ ನೋಡಿ, ಮೊದಲನೇದು ನಮ್ಮಲ್ಲಿ ಆಗಿರುವ ತೀರ್ಮಾನ ಏನಪ್ಪಾ ಅಂತಂದ್ರೆ,
ತುಟಿ ಚಲನೆಗೆ ಹೊಂದಿಸಿ ಕನ್ನಡವನ್ನು ಮಾತಾಡುವಂತಹ ಕೃತಿಗಳು ಕನ್ನಡಕ್ಕೆ ಬರಬಾರದು ಅಂತ ತುಂಬ ಸ್ಪಷ್ಟವಾದ ತೀರ್ಮಾನ ಇದೆ. ಯಾರ್ದು ತೀರ್ಮಾನ ಕನ್ನಡ ಜನಮಾನಸ ನಾನೊಬ್ಬ ಕನ್ನಡಿಗ, ನಾನು ಒಪ್ಪಿಲ್ಲ ಇದನ್ನ. ನೀವು ಒಪ್ಪಿಲ್ದೇ ಇರ್ಬೋದಣ್ಣ. ಈಗ ಯಾರೋ 4 ಜನ ಕೂತು ತೀರ್ಮಾನ ಯಾರೋ 4 ಜನ ಅಲ್ಲ, 1 ಕೋಟಿ ಜನ 2010 ತಗೊಂಡ್ರೆ ವೋಟಿಂಗ್ ಆಗಿಲ್ಲ ಇದ್ರ ಸರ್, ಬಗ್ಗೆ. ಇದು ಇಲ್ಲಿ ನಿಮ್ಮ edit studio ನಲ್ಲಿ ನೀವು ಭಿನ್ನಾಭಿಪ್ರಾಯ ಅನ್ನೋದ್ರೆ ನಾವೇನು ಮಾಡಕ್ಕಾಗಲ್ಲ. ಸರ್, ಒಂದೇ ಸೆಕೆಂಡ್ ಸುರೇಶ್ ಅವ್ರು ಮಾತಾಡಿದ್ದೇನೆ ನಿಮ್ಮ ಎಡಿಟ್ ಸ್ಟುಡಿಯೋನಲ್ಲಿ 2 seconds ಆಫ್ ಸಿಂಕ್ ಮಾಡಿಬಿಟ್ಟು ರಿಲೈ ಮಾಡಿ ಸರ್. ಮತ್ತೆ ಅವ್ರು ಮಾತಾಡಿದ್ದು ಜನಕ್ಕೆ ಅರ್ಥ ಆಗತ್ತೋ ಇಲ್ವೋ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಮಗೆ ಬೇಕಾಗಿರೋದು ಅವ್ರು ಮಾತಾಡಿದ ಕಂಟೆಂಟ್ ತಾನೆ. ಅದೊಂದು ಚೂರು ಲಿಪ್ ಫಸ್ಟ್ ಬಂತು, ಆಮೇಲೆ ಕಂಟೆಂಟ್ ಬಂತು, ಅಥವಾ ಮ್ಯಾಚ್ ಆಗಲಿಲ್ಲ ಅಂದ್ರೆ ಕಂಟೆಂಟ್ ತಾರೆ ನಮಗೆ ಗೊತ್ತಾಗಬೇಕಾಗಿರೋದು. ಅದನ್ನ ಯಾಕೆ ಇದು ಮಾಡ್ತಾರೆ? ಸುರೇಶ್ ಅವರೇ, ಒಂದೇ ನಿಮಿಷ, ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಡಬ್ಬಿಂಗ್ ಅನ್ನ ಭೂತ ಆ ಥರ ಎಲ್ಲ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಈ ಕ್ರಿಯಾಶೀಲ ಸೃಜನಶೀಲ ಕೃತಿಗಳು, ಸಿನಿಮಾ, ಸೀರಿಯಲ್ಲು, ಇವುಗಳನ್ನು ನಾವು ಆ ಥರ ಭಾಷೆಯಲ್ಲಿ ನನಗೆ ಪರ್ಸನಲ್ ನೋಡೋಕ್ಕಾಗಲ್ಲ. ನಂಗೆ ಸಬ್ ಟೈಟಲ್ ಇದ್ದು ನೋಡ್ತೀನಿ ಬಿಟ್ಟರೆ ನಾನು ಡಬ್ ಆಗಿರೋ ನನಗೆ ಇಷ್ಟ ಆಗಲ್ಲ ನಂಗೆ ಪರ್ಸನಲ್ ಆಗಿ. ಆದರೆ ಈ ಪೋಗೋದಂಥ ಚಾನೆಲ್ಗಳು, ಹಿಸ್ಟ್ರಿ ಅಂತ ಚಾನೆಲ್ಗಳು, ನ್ಯಾಷನಲ್ ಡಿಸ್ಕವರಿ ಅಂತ ಚಾನೆಲ್ಗಳು, ಅಥವಾ ಈ ಥರ ರಿಯಾಲಿಟಿ ಶೋಗಳು, ಅಂದರೆ ರಿಯಾಲಿಟಿ ಶೋ ಅಂದರೆ ಆಮಿರ್ ಖಾನ್ ದಿ ಶೋ ಇದೆಯಲ್ಲ, ಈ ಥರದ ಶೋಗಳಿಂದ ಈ ಥರದ ಶೋಗಳು ಅಂದರೆ ಒಂದು ಮೀಡಿಯಂ ಪಾತ್, ಆ ಕಡೆ ಡಬ್ಬಿಂಗ್ ಬೇಕು ಅಥವಾ ಬೇಡ ಅನ್ನೋದಕ್ಕಿಂತ ಕೆಲವೊಂದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಬಹುಶಃ ಅದು ಒಳ್ಳೇದಲ್ವಾ? ಸ್ವಲ್ಪ ಒಂದಕ್ಕೆ ಅವಕಾಶ ಮಾಡಿಕೊಟ್ರೆ ಅದರ ಹಿಂದೆ ದೊಡ್ಡ ಪ್ರವಾಹ ಕಾಯ್ತಾ ಇದೆ. ಸರ್, ಇಲ್ಲಿ ಒಂದು ನಿಮಿಷ, ಅದು ಮೊದಲನೇ ಪ್ರಶ್ನೆ. ನನ್ನೊಂದು ಮಾತಿದೆ. ಎರಡನೇದು ಕಾಂಪಿಟೇಷನ್ ಭಯ ಅಲ್ಲ. ಅದು ಸರ್, ಇಲ್ಲಿ ಒಂದು ಮಾತಿದೆ. ನನಗೆ ಭಯ ಇರುವುದು ವಿಕ್ರಮಾರ್ಕುಡು ಕನ್ನಡಕ್ಕೆ ಡಬ್ ಆಗೋದ್ರ ಬಗ್ಗೆ, ಸತ್ಯಮೇವ ಜಯತೆಗೆ ಡಬ್ ಆಗೋದ್ರ ಬಗ್ಗೆ ಅಲ್ಲ. ಸತ್ಯಮೇವ ಜಯತೆಗೆ ಕೊಟ್ಟ ತಕ್ಷಣ ಅದೇ ಡಬ್ ಆಗೋದು. ಸರ್, ಒಂದು ನಿಮಿಷ, ಒಂದು ಮಾತು ಹೇಳ್ತೀನಿ. ಇಲ್ಲಿ ಅವಕಾಶ ಕೊಡೋದು ಅಂದಾಗಲೇ ನನಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾರು ಅವಕಾಶ ಕೊಡೋದು, ಯಾರಿಗೆ ಅವಕಾಶ ಕೊಡೋದು, ಮಾರುಕಟ್ಟೆ ತೀರ್ಮಾನ ಮಾಡ್ಬೇಕು ಅದನ್ನೆಲ್ಲ. ಸೊ ಇಲ್ಲಿ ಮೊದಲನೇದಾಗಿ ಸೃಜನಶೀಲತೆ ಬಗ್ಗೆ ಎಲ್ಲ ಮಾತಾಡ್ತಿದ್ದೀವಲ್ಲ ನಾವು. ಕಂಟೆಂಟ್ ಕೊಡಿ ಸರ್, ಜನ ತೀರ್ಮಾನ ಮಾಡ್ತಾರೆ. ಇದು ನಿಜವಾಗ್ಲೂ ಸೃಜನಶೀಲತೆ ಇದೆಯಾ, ಜನರಿಗೆ ನಿಜವಾಗ್ಲೂ ಇದು ಅಪೀಲ್ ಆಗ್ತಿದೆಯಾ, ಜನರಿಗೆ ಆಯ್ಕೆ ಸ್ವಾತಂತ್ರ್ಯ. ನಾವು ಇನ್ನೊಂದು ಏನು ಮಾಡ್ತಿದ್ದೀವಿ, ಇಲ್ಲಿ ಡಬ್ಬಿಂಗ್ ಬೇಡ ಅನ್ನೋವಾಗ, ಡಬ್ಬಿಂಗ್ ಬೇಡ ಅನ್ನೋ ವಾದದಲ್ಲಿ ನನಗೆ ಏನನ್ಸುತ್ತೆ ಅಂದರೆ, ಯಾರು ಡಬ್ಬಿಂಗ್ ಬೇಡ ಅಂತಾರೋ ಅವರು ತಮ್ಮನ್ನು ತಾವು ಬಹಳ ಬುದ್ಧಿವಂತರು ಅಂದ್ಕೊಂಡಿದ್ದಾರೆ. ಸಾಮಾನ್ಯ ಪ್ರೇಕ್ಷಕರು ಪಾಪ ಏನು ಲೆಕ್ಕಕ್ಕಿಲ್ಲ, ಇವರು ನಾವು ಕೊಟ್ಟಿದ್ದನ್ನು ನೋಡ್ಕೊಳ್ಳಿ ಅನ್ನೋ ಥರ ಮನಸ್ಥಿತಿ ನನಗೆ ಕಾಣಿಸುತ್ತೆ ಕೆಲವು ಸಲ. ಅದು ಬಹಳ ಆತಂಕಕಾರಿ. ಅದು ಜನರ ಮುಂದೆ ಇಡೋಣ, ಎಲ್ಲದನ್ನೂ ಇಡೋಣ ಸರ್. ಜನರ ಮುಂದೆ 10 ತಿಂಡಿಗಳಿಡೋಣ. ಜನಕ್ಕೆ ಆ ಮನುಷ್ಯಂಗೆ ಇಷ್ಟ ಆಗೋ ತಿಂಡಿನ ತಗೊಳ್ತಾನೆ, ಅವ್ನು ಸವಿತಾನೆ ಅದನ್ನು. ಸೊ ಹಾಗಾಗಿ ಜನರ ಮುಂದೆ ಆಯ್ಕೆ ಕೊಡಬೇಕು ಅನ್ನೋದು ನನ್ನ ವಿಷಯ ಇಲ್ಲ. ರೈಟ್ ಸರ್. ಆಯ್ಕೆಯ ಸ್ವಾತಂತ್ರ್ಯದ ಇವರ ಅಭಿಪ್ರಾಯದ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಯಾವುದೇ ಆಯ್ಕೆಗೆ ನೀವು ಅವಕಾಶ ಭಿನ್ನಾಭಿಪ್ರಾಯ ಇಲ್ವೇ ಇಲ್ಲ. ಆದರೆ ಯಾವುದೇ ಭಾಷೆಯ ಕೃತಿ ಲಿಪ್ಸಿಂಕ್ ಆಗುವಾಗ 4-5 ಫ್ರೇಮ್ ವ್ಯತ್ಯಾಸದಲ್ಲಿ ಕನ್ನಡಕ್ಕೆ ಬರುತ್ತೆ ಅಂದ್ರೆ ದಟ್ ಈಸ್ ಅಲೌಡ್. ಸರ್, ಒಂದು ವಿಷಯ, ಇದು ಸುರೇಶ್ ಅವರು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಈ ಸಿನಿಮಾಟೋಗ್ರಫಿ ಇರ್ಬೋದು ಅಥವಾ ಚಿತ್ರರಂಗದಲ್ಲಿ 20-25 ವರ್ಷದಿಂದ ಇರೋದಕ್ಕೆ ಅವ್ರಿಗೆ ಇಷ್ಟು ಟೆಕ್ನಿಕಲ್ ಆಗಿ ಗೊತ್ತಿದೆ. ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನನಗೆ ಆ ಟೆಕ್ನಿಕ್ ಅರ್ಥವೂ ಆಗಲ್ಲ. ಬರೋ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಡೈಲಾಗ್ಗಳಿದ್ದು ಚೆನ್ನಾಗಿ ಅಪೀಲ್ ಆಗೋ ಥರ ಇದ್ದು ಒಂದು ಸಮಾಜಕ್ಕೆ ಒಳ್ಳೇದಾಗೋ ಥರ ಇದ್ರೆ ಅದು ಯಾಕೆ ಬರೋದು ಬೇಡ? ರೈಟ್ ಸರ್. ಸೊ ಸುರೇಶ್ ಅವ್ರ ಪ್ರಕಾರ ಡಬ್ಬಿಂಗ್ ಅಲೋ ಮಾಡಬಾರ್ದು ಅಂತ ಇತ್ತಾವ. ನನ್ನ ಅಭಿಪ್ರಾಯ ಅಲ್ಲ, ಕನ್ನಡ ಜನಮಾನಸದ ಅದನ್ನ ನಾನು ಬೆಂಬಲಿಸಿದ್ದೇನೆ. ನಿಮ್ಮ ಅಭಿಪ್ರಾಯ ಏನು? ನಾನು ಈ ಅಭಿಪ್ರಾಯವನ್ನ ಬೆಂಬಲಿಸಿದ್ದೇನೆ. ರೈಟ್, ಓಕೆ ಸರ್, ಓಕೆ ಸರ್. ನಿಮ್ಮ ಮೂವರು ಬೇಕು ಅಂತ ಹೇಳ್ತಾ ಇದ್ರಲ್ವಾ? ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಅಲ್ಲ, ಜನಮಾನಸ ಟೈಮ್ ಅಪ್ ಚೇತನ್, ವಿಲ್ ಕಂಟಿನ್ಯೂ ದಿಸ್ ಡಿಸ್ಕಷನ್. ಅದು ಚರ್ಚೆ ಆಗಬೇಕು, ಅಂದ್ರೆ ಆರೋಗ್ಯಕರ ಚರ್ಚೆ ಆಗಬೇಕು, ಬೇಕೋ ಬೇಡವೋ ಅಂತೇಳಿ ಜನರ ಮುಂದೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಕಾರ್ಯಕ್ರಮ ಜನ ನೋಡ್ತಾ ಇದ್ದಾರೆ. ಸುರೇಶ್ ಅಭಿಪ್ರಾಯ, ಅಮರ್ನಾಥ್, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಜನ ನೋಡ್ತಾ ಇದ್ದಾರೆ. ಮುಂದೊಂದು ದಿನ ನಾವು ಅದನ್ನು ಕೇಳೋಣ ಜನಗಳ ಮುಂದೆ, ಪಬ್ಲಿಕ್ ಇದ್ರ ಬಗ್ಗೆ ಇನ್ನೂ ದೊಡ್ಡ ಚರ್ಚೆ ಮಾಡಬೇಕು ಅಂತ ನಾವಿದ್ದೀವಿ. ಹಾಗಂತೇಳಿ ಬೇಕು ಬೇಡ ಅನ್ನೋ ನಿರ್ಧಾರ ನಮ್ದಲ್ಲ. ನಾವು 10 ವರ್ಷ ಆಯ್ತು ಸರ್. ಬೇಕು ಅನ್ನೋ ನಿರ್ಧಾರಕ್ಕೂ 8 ದಿವಸ ಆಗುತ್ತೆ. ಆಗ್ಲಿ, ಚರ್ಚೆ ಆಗಲಿ, ಚರ್ಚೆ ಆರೋಗ್ಯಕರ ಚರ್ಚೆ ಆಗಲಿ. ಜನರ ಮುಂದೆ ಕಾರ್ಯಕ್ರಮ ಬಿಟ್ಬೋಣ. TRP ಟೈಮ್ ರೇಟಿಂಗ್ ಡಿಸೈಡ್ ಮಾಡಿ. ರೈಟ್ ಸರ್, ರೈಟ್. ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟು ಚರ್ಚೆಯಲ್ಲಿ ಭಾಗಿಸಿದ ಎಲ್ಲ ಅತಿಥಿಗಳಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಪವನ್, ಚೇತನ್, ಸುರೇಶ್ ಮತ್ತು ರೈಟ್. ಓಕೆ ಸುರೇಶ್, ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜುಗಲ್ಬಂದಿ. ಡಬ್ಬಿಂಗ್ ಬೇಕೋ ಬೇಡವೋ, ಸತ್ಯಮೇವ ಜಯತೆ ಕನ್ನಡದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬಹುಶಃ ಅಪೂರ್ಣ ಚರ್ಚೆ ಇನ್ನು ಮುಂದುವರಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಾವು ತಗೋತೀವಿ. ಅದು ಇವತ್ತಿನ ವಿಶೇಷ ಕ್ಷಣ. ನೋಡ್ತಾ ಇರಿ 24.